ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮ್ಮಲ. ಬನ್ನಿ ಇವತ್ತಿನ ದಿನ ಉಲ್ಲನ್ ವಾಸ್ ಯಾವ ರೀತಿ ಮಾಡೋದಂತೇಳಿ. ಉಲ್ಲನ್ ಮಾತ್ರ ನಿಜವಾಗ್ಲೂ ನಾನು ತಗೊಳ್ತೀನಿ. ನನ್ನ ವಾಸ್ ಯಾವ್ದು ನಾನು ಮಾಡೋದಂತಂದರೆ ಇದನ್ನು ಉಲ್ಲನ್ ಸುತ್ತೋದಷ್ಟೇ. ಇದನ್ನು ನಾನು ಚೈನ್ ಹಾಕೋತೀನಿ, ಸಿಂಗಲ್ ಚೈನೇ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಂಗಲ್ ಚೈನ್ ಹಾಕೊಳ್ಳೋಣ. ಇದು ಡಬಲ್ ಕಲರ್ದು ಉಲ್ಲನ್ ತೊಗೊಂಡಿದ್ದೀನಿ ನಾನು. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದನ್ನು ನಾವು ವಾಸ್ ಮಾಡೋದಕ್ಕೆ ಹಾಕುವಾಗ ಇದನ್ನು ಮಾಡೋದಕ್ಕೆ ಮತ್ತು ನಾನು ಬೇರೆ ಇನ್ನೇನು ತಗೊಳ್ತೀನಿ ಅಂತಂತಂದರೆ ಬಾಟಲ್ದು ಮೇಲ್ಗಡೆ ಭಾಗ ಮತ್ತು ಕೆಳಗಡೆ ಭಾಗನ ನಾನು ಏನು ಮಾಡ್ತೀನಿ, ಅದನ್ನು ಕಟ್ ಮಾಡಿ ತಗೊಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾವು ಫಸ್ಟ್ ಏನು ಮಾಡ್ಕೊಳ್ಬೇಕು ಅಂತಂದರೆ, ಇದು ತುಂಬಾ ನಮಗೆ ಬೇಕಾಗುತ್ತೆ. ನಾವು ಸಿಂಗಲ್ ಚೈನಲ್ಲಿ ನೀವು 3mm ಇದು ತಗೊಂಡು ಅದರಲ್ಲಿ ನೀವು ಸಿಂಗಲ್ ಚೈನ್ ಹಾಕ್ಕೋಬೇಕು. ನೋಡಿ ಇಷ್ಟೊಂದು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಮಲ್ಟಿ ಕಲರ್ ಬರುತ್ತೆ. ಅದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಮರೂನ್ ಕಲರ್ ಫಸ್ಟ್ ಇದೆ. ಈಗ ನೋಡಿ ನಾನು ನಿಮ್ಗೆ ಹೇಳಿದ್ನಲ್ಲ, ಬಾಟ್ಲು ಕೆಳಗಡೆ ಭಾಗ ಮತ್ತು ಮೇಲ್ಗಡೆ ಭಾಗ ಅಂತ ತಗೊಂಡಿದ್ದೀನಿ. ಇದ್ರಲ್ಲಿ ಯಾವ ರೀತಿ ಇವ್ರು ವಾಸ್ ಮಾಡ್ಬೋದು ಅಂತೇಳಿ ನೀವು ತಿಳ್ಕೊಂಡಿರ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಸೂಪರಾಗಿ ಬರುತ್ತೆ. ನಾವು ಇದ್ರನ್ನಲ್ಲೇ ಅಂತಲ್ಲ, ಈಗ ನಾವು ಬಾಟಲ್ನಲ್ಲಿ ಏನು ಮಾಡ್ತೀವಿ ಅಂದರೆ ಉದ್ದಕ್ಕೆ ನಾವು ವಾಸ್ ಮಾಡೋಕ್ಕೆ ಹೋಗ್ತೀವಿ. ಇದು ಚಿಕ್ಕದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಸೂಪರಾಗಿ ಕಾಣಿಸುತ್ತೆ. ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಮೇಲ್ಗಡೆ ಭಾಗಕ್ಕೆ ಫಸ್ಟು ನಾವು ಆ ಒಂದು ಇದನ್ನು ಮರೂನ್ ಕಲರ್ ಫಸ್ಟ್ ಆ ಸೈಡ್ ಇದೆಯಲ್ಲ, ಅದನ್ನು ನಾವು ಅಂಟಿಸ್ಕೊಳ್ತಾ ಬರೋಣ. ಅದು ಅಂಟಿಸ್ಕೊಳ್ತಾ ನಾವು ಕೆಳಗಡೆವರೆಗೂ ನಾವು ಆ ಒಂದು ಹುಲ್ಲನ್ನು ಹಾಕಬೇಕಾಗುತ್ತೆ. ಈಗ ನೀವು ನೋಡ್ತಿದ್ದೀರಿ, ನಾನು ಗ್ಲೂ ಮೂಲಕ, ಇದ್ರ ಸಹಾಯದ ಮೂಲಕ ನಾನು ಆ ಒಂದು ಹುಲ್ಲನ್ನು ಒಂದು ಸಿಂಗಲ್ ಚೈನ್ ಹಾಕಿರೋದನ್ನ ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್. ನೀಟಾಗಿ ಅಂಟಿಸ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಲ್ಟಿ ಕಲರ್ ಇರೋದ್ರಿಂದ ಸಿಂಗಲ್ ಕಲರಲ್ಲಿ ಮಾಡಿದ್ರೂ ನೀವು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಕಲರ್ ಇಷ್ಟ ಅದನ್ನು ಮಾಡ್ಬೋದು. ನಾನು ಮಲ್ಟಿ ಕಲರ್ ತೊಗೊಂಡಿದ್ದೀನಿ, ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತೇಳಿ ನಾನು ಈ ಒಂದು ಕಲರ್ನ ಚಾಯ್ಸ್ ಮಾಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನಲ್ಲಿ ನೀವು ಮಾಡ್ಬೋದು. ಈ ಬಾಟಲ್ಗಳನ್ನ ನಾನು ಹೇಳ್ತೀನಲ್ಲ ಹಿಂದಿನ ವೀಡಿಯೋದಲ್ಲೂ ಅಷ್ಟು ಈಗಲೂ ಸಹ ಅಷ್ಟೇ, ಏನು ಮಾಡ್ತೀವಿ ನಾವು ಬಿಸಾಕ್ಬಿಡ್ತೀವಿ. ಅದರಿಂದ ಏನು ಯೂಸ್ ಇರುತ್ತೆ ಅಂತೇಳಿ ಮನೆಯಲ್ಲಿ ಯಾವುದಕ್ಕಾದ್ರೂ ಅಂತ ಹುಲ್ಲನ್ನು ನಾವು ಇಟ್ಟಿರ್ತೀವಿ. ಕ್ರಾಫ್ಟ್ ವರ್ಕ್ ಮಾಡೋದಕ್ಕೆ ಏನೋ ಒಂದು ಮಾಡೋದಕ್ಕೆ ಇಟ್ಟಿರ್ತೀವಿ. ಅದನ್ನ ನಾವು ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ನಾವು ಒಳ್ಳೆ ವಾಸ್ಗಳನ್ನ ನಾವು ಮಾಡಿ ಮನೆಯಲ್ಲೇ ಇಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಅಂಗಡಿನಲ್ಲಿ ತೊಗೊಂಡು ಬಂದಿರೋಂಗೆ ಇರುತ್ತೆ. ಅಷ್ಟು ನೀಟಾಗಿ ನಿಧಾನಕ್ಕೆ ಪೇಷನ್ಸಿಂದ ಮಾಡಿದ್ರೆ ಅದು ತುಂಬಾ ಚೆಂದ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈಗ ನೀವು ನೋಡ್ತಿದ್ದೀರಾ, ಇದನ್ನು ನಾನು ಫಸ್ಟು ನೀಟಾಗಿ ಅಂಟಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಂಟಿಸ್ಕೊಂಡಾದಮೇಲೆ ಮುಂದೆ ಏನಂತೇಳಿ ವೀಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣದಾದ ಒಂದು ಹೆಲ್ತ್ ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈಗ ಈ ವೆದರ್ಗೆ ಏನಾಗುತ್ತೆ ಅಂದರೆ ಮೈನಲ್ಲೆಲ್ಲ ಪೊರಿ ಬರುತ್ತೆ. ಈ ಒಂದು ಪೊರಿ ಬರೋದ್ರಿಂದ ಈ ಬೇವಿನ ಸೊಪ್ಪನ್ನು ಇದು ನೀರಿಗೆ ಹಾಕಿ ಅದನ್ನ ಸ್ನಾನ ಮಾಡಿದ್ರೂ ಒಳ್ಳೆಯದು, ಒಂಥರ ತಂಪು ಅನಿಸುತ್ತೆ. ಆಮೇಲಿಂದ ಏನು ಮಾಡಿ ಅಂತಂದರೆ ದೊಡ್ಡಪತ್ರೆ ಎಲೆ ಬರುತ್ತೆ. ಈ ಮೈನಲ್ಲಿ ಪೊರಿ ಅಂತ ಬಂದಾಗ ದೊಡ್ಡಪತ್ರೆ ಎಲೆನ ಚೆನ್ನಾಗಿ ಉಜ್ಜಬೇಕು. ಚೆನ್ನಾಗಿ ಉಜ್ಜಿ ಆ ರಸನೆಲ್ಲ ಆ ಪೊರಿ ಮೇಲೆ ಆ ಗುಳ್ಳೆ ಮೇಲೆ ಹೋಗಬೇಕು. ಆ ರೀತಿ ಆದರೆ ಕಡ್ತನೂ ಕಮ್ಮಿ ಆಗುತ್ತೆ, ಆ ಪುರ್ಪುರಿ ಇರೋದು ಕಮ್ಮಿ ಆಗುತ್ತೆ. ನಾವಿವಾಗ ಮಧ್ಯರಾತ್ರಿನಲ್ಲಿ ನಮ್ಗೆ ಆಗ್ಬಿಡುತ್ತೆ, ಮಧ್ಯಾಹ್ನದಲ್ಲಿ ಆಗುತ್ತೆ, ನಾವು ಹಾಸ್ಪಿಟಲ್ ತೋರ್ಸೋಕ್ಕಾಗಲ್ಲ. ಮನೆ ಮದ್ದು ಏನಿರುತ್ತೆ ಅದನ್ನು ನಾವು ಮಾಡಬೇಕಾಗುತ್ತೆ. ಹಾಗಿರುವಾಗ ನೀವೇನು ಮಾಡಿ, ದೊಡ್ಡಪತ್ರೆ ಎಲೆನ ಯೂಸ್ ಮಾಡಿ ಬೆಳಗಿನ ಜಾವದಲ್ಲಿ ಅದಕ್ಕೆ ಒಂದು ಕಲ್ಲು ಉಪ್ಪಿಟ್ಟು ಅದನ್ನು ಅಗ್ದು ನುಂಗಿದ್ರೆ ತುಂಬಾ ಒಳ್ಳೆಯದು. ಹೆಲ್ತ್ಗೂ ಸಹ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಳ್ಳೆಯದಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಈಗ ನೋಡಿ ಮೇಲ್ಗಡೆ ಭಾಗ ನಾನು ಮಾಡಿ ಮುಗಿಸಿ ಆಗಿದೆ ಹುಲ್ಲನ್ನು ಹಾಕಿ. ಈಗ ನೋಡಿ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಈಗ ಕೆಳಗಡೆ ಭಾಗ ಹಾಕ್ತೀವಿ. ಆ ಮೇಲ್ಗಡೆ ಭಾಗ ಹಾಕಿರೋದು ನೋಡಿ, ಅದು ಎಷ್ಟು ಚೆನ್ನಾಗಿ ಕಾಂಟ್ರಾಸ್ಟ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಡಬಲ್ ಕಲರ್ ಇರೋದ್ರಿಂದ ಮೇಲ್ಗಡೆ ಮರೂನ್ ಇದೆ, ಕೆಳಗಡೆ ಡಬಲ್ ಕಲರ್ ಇದೆ, ಅದ್ರ ಮಧ್ಯದಲ್ಲಿ ಒಂಥರ ಕಾಫಿ ಕಲರ್, ಲೈಟ್ ಕಾಫಿ ಕಲರ್ದಿದೆ. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಈಗ ನಾವು ಈ ಒಂದು ಕೆಳಭಾಗಕ್ಕೂ ನಾವು ನೀಟಾಗಿ ಏನು ಮಾಡೋಣ, ಗ್ಲೂನ ಸಹಾಯದ ಮೂಲಕ ನಾವು ಈ ಒಂದು ಹುಲ್ಲನ್ನು ನಾವು ಅಂಟಿಸ್ಕೊಳ್ಳೋಣ. ಅಂಟಿಸ್ಕೊಂಡಾದ್ಮೇಲೆ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನೀವೇ ನೋಡಿ. ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಯಾವ ರೀತಿ ಬೇಕಾದ್ರೂ ನಾವು ಯೋಚನೆ ಮಾಡಿ ನಾವು ನಿಧಾನಕ್ಕೆ ಯಾವುದೊಂದನ್ನು ಸಹ ನಾವು ಮಾಡ್ಬೋದು. ನೀವು ಇದನ್ನು ಈಸಿಯಾಗಿ ಸುಲಭ ರೀತಿಯಲ್ಲಿ ಕಲ್ತ್ಕೊಳ್ಳಿ ಅಂತಲೇ ನನ್ನ ಒಂದು ಚಾನಲ್ನ ಮುಖಾಂತರ ನಾನು ಇಷ್ಟು ನಿಧಾನಕ್ಕೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ ಫುಲ್ ಕಂಪ್ಲೀಟ್ ಆಗಿದೆ. ಕೆಳಗಡೆನೂ ಸಹ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಈಗ ಇದನ್ನು ಏನು ಮಾಡಬೇಕು ಅಂತಂತಂದರೆ, ನಾನು ಸುತ್ತಲೂ ಏನು ಮಾಡ್ತೀನಿ, ಗ್ಲೂ ಹಾಕ್ತೀನಿ. ಗ್ಲೂ ಹಾಕಿ ಅದನ್ನು ನಾನು ಅಂಟಿಸ್ತೀನಿ. ಅದು ಅಂಟಿಸಿದಾಗ ನಿಮಗೇ ನಿಜವಾಗ್ಲೂ ಇದು ಫೈನಲ್ ಲುಕ್ ಬಂದಾಗ ತುಂಬಾ ಇಷ್ಟ ಆಗುತ್ತೆ. ನಿಮಗಾಗಿ ಇಷ್ಟ ಆದಾಗ ದಯವಿಟ್ಟು ಒಂದು ಕಮೆಂಟ್ ಮಾಡಿ.
ನೀವು ಕಮೆಂಟ್ ಮಾಡಿದ್ರೆ ನಮಗೇನು ಖುಷಿ ಆಗುತ್ತೆ ಅಂತಂದ್ರಪ್ಪ, ನಮ್ಮ ಹಾಕ್ತಾರೆ ವಿಡಿಯೋನ ಇಷ್ಟಪಡ್ತಾರೆ ಅಂತೇಳಿ. ಬರೀ ಬಾಟ್ಲಾಗಿತ್ತಿದ್ದು ಒಂಥರ ವಾಸ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನೀವೇ ನೋಡ್ತಾ ಇದ್ದೀರಾ. ಇದು ನಾನು ಮನೆಯಲ್ಲೇ ಮಾಡಿರತಕ್ಕಂಥ ಒಂದು ಫ್ಲವರು, ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಈ ಫ್ಲವರ್ ನಾನು ಮಾಡಿರೋದು. ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ತೀರ. ಇದು ಯಾವ ರೀತಿ ಮಾಡೋದಂತನೂ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಸಹ ಮಾಡಿ. ಹೇಗಿದೆ ಅಂತ ನೀವು ನಂಗೆ ತಿಳಿಸಿದಷ್ಟು ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.